ಇಡೀ ರಾಜ್ಯದಲ್ಲಿ ಯಾವ ಸ್ಥಾನದಲ್ಲಿ ಇತ್ತು ಕೋಲಾರ? ಇಲ್ಲ ಇಲ್ಲ ಒಳ್ಳೆ ಸ್ಥಾನ ಬೆಸ್ಟ್ ಹೇಳ್ರಿ. ಆಮೇಲೆ 23-24 ಎಷ್ಟಕ್ಕೆ ಹೋಯ್ತು? ಅವ್ರು ಹೇಳ್ರಿ, ಓದ್ರಿ ಹೇಳಿ. 24-25 6ರಿಂದ 14 ಇಳಿದಿದ್ದೀರಿ. ಈ ಸರಿ ಒಂದು 25 ಹೋಗ್ತೀರಾ? 100% ಅಂದ್ರೆ ಫಸ್ಟ್ ರ್ಯಾಂಕ್ ಬರ್ತೀರಾ? ಸ್ಟೇಟ್ ಅಲ್ಲಿ ಫಸ್ಟ್ ಬರ್ತೀರಾ? ಕರೆಕ್ಟ್ ಆಗಿ ಹೇಳ್ಬೇಕು, ಸುಮ್ನೆ ರಾಜಕಾರಣಿ ತರ ಭಾಷಣ ಹೊಡಿಬೇಕು. ಈ ಸರಿ ಏನು ವರ್ಡ್ ಇಸ್ ಯುವರ್ ಏಮ್? ಸಿಂಗಲ್ ಡಿಜಿಟ್ ಬಂದಿಲ್ಲ ಅಂದ್ರೆ ಸರ್ ಒಂದೇ ನಿಮಿಷ ಸರ್, ಅಯ್ಯಮ್ಮ ಏನೋ ಹೇಳ್ತಾವ್ರಿ. ಬಂದಿಲ್ಲ ಅಂದ್ರೆ ಏನು? ಬಂದ್ರೆ ಬಹುಮಾನ ಕೊಟ್ಬಿಡೋಣ ಒಂದ್ 50,000. ಇರಮ್ಮ ಅವ್ರ ಒಂದ್ ನಿಮಿಷ ಆನ್ಸರ್ ಮಾಡ್ಲಿ. ಹೇಳಿದಾರ ಅವ್ರು, ಮಾತಾಡಕ್ ಬಿಡ್ರಿ. ಈಗ ಹೇಳ್ರಿ DDP ಅವ್ರೆ, 14ರಿಂದ 1-5 ಬರ್ತೀನಿ ಅಂತ ಹೇಳಿದ್ರಿ ಸಿಂಗಲ್ ಡಿಜಿಟ್ ಅಲ್ಲಿ. ನಿಜಾನ ಇದು? ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಎಲೆಕ್ಷನ್ಸ್ ಸಾರಿ ಎಕ್ಸಾಮ್ಸ್ ಎಕ್ಸಾಮ್ 18th ಇಂದ ಸ್ಟಾರ್ಟ್ ಆಗುತ್ತೆ ಸರ್. 18th of March. ಹಂಗಾರೆ ನೆಕ್ಸ್ಟ್ KDP ಒಳಗಡೆ ರಿಸಲ್ಟ್ಸ್ ಬಂದಿರ್ತದೆ. ಹಂಗಾರೆ ನೀವು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಬೇಕಿದೆ. ಹಂಗಾರೆ ನೋಡೋಣ. ಅದ್ರ ಜೊತೆಗೆ ಇವ್ರು ಹೊಸದಾಗಿ ಬಂದ್ಮೇಲೆ ಈಗ ನಮ್ಮ ಇಲಾಖೆಯಲ್ಲಿ ಬಂದ್ಮೇಲೆ ನಿನ್ ಸಮಸ್ಯೆಗಳು ಜಾಸ್ತಿ ಆಗಿದೆ. ಯಾಕಂದ್ರೆ ಸಾಕಷ್ಟು ಬಂದಿರೋಂತ ನಿಮ್ಮ ಹತ್ರ ಏನಾದ್ರು ಮನವಿಗಳು ಕೊಟ್ರೆ ಮನವಿನ ಹಂಗೆ ಇಟ್ಕೊಂಡು ಸುತ್ತಾಡಿಸ್ತೀರಾ. ನಾನ್ ನಿಮ್ಗೆ ಲಾಸ್ಟ್ ಟೈಮ್ ಮಿನಿಸ್ಟರ್ ಜೊತೆ ಪ್ರೋಗ್ರಾಮ್ ಬಂದ ಕಿವಿ ಮಾತು ಹೇಳೋದೆ, ಅನ್ನೆಸೆಸರಿ ಗೊಂದಲನ ಕ್ರಿಯೇಟ್ ಮಾಡ್ಕೊಂಬೇಡ್ರಿ ಅಂತ ಹೇಳ್ಬಿಟ್ಟು. ಆದ್ರೂ ನೀವು ಬಿಟ್ಟಿಲ್ಲ. ಎಷ್ಟು ಈಗ ನಿಮ್ಮ ಹತ್ರ ಇವತ್ತು ಏನೇನು ಅರ್ಜಿಗಳು ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ಎಷ್ಟು ಪೆಂಡಿಂಗ್ ಇದೆ ಹೇಳಿ. DE ಇದ್ರದ್ದು ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ, TA ಕೊಡೋದ್ರದ್ದು, ಮೆಡಿಕಲ್ ಬಿಲ್ದು ಪೆಂಡಿಂಗ್ ಇಟ್ಕೊಂಡಿದ್ದೀರಾ, ಆ ಎನ್ಕ್ವೈರೀಸ್ ಪೆಂಡಿಂಗ್ ಇಟ್ಕೊಂಡಿರ. ಆ ಅಸೋಸಿಯೇಷನ್ ಅವ್ರು ಏನಾದ್ರು ಮನವಿಗಳು ಕೊಟ್ರೆ ಅದನ್ನು ಕನ್ಸಿಡರ್ ಮಾಡ್ತಿಲ್ಲ ನೀವು. ನೋಡಿ, ಅವೆಲ್ಲ ಇಟ್ಕೊಂಬೇಡ್ರಿ. ಯಾಕಂದ್ರೆ ಅದು ಸಮಸ್ಯೆಗಳನ್ನ ನೀವೇ ಸೃಷ್ಟಿ ಮಾಡ್ಕೊಂಡು ತಲೆ ಮೇಲೆ ಹಾಕೊಳ್ತೀರಾ ಅಂತೇಳಿ ನಾನು ಫೋನಲ್ಲಿ ಹೇಳಿದೆ ನಿಮ್ಗೆ. ಹೌದು ಹೇಳಿದ್ನ ಇಲ್ಲ? ಆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂಬೇಡ್ರಿ ಅಂತ ಹೇಳಿದೆ. 10 ಅಂಶಗಳ ಕಾರ್ಯಕ್ರಮಗಳು ಕೊಟ್ಟಿದೆ ಇಲಾಖೆ ವತಿಯಿಂದ. ಮಕ್ಕಳನ್ನ ಸೆಗ್ರಿಗೇಟ್ ಮಾಡಿ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್, ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ಸ್, ಮತ್ತೆ ಜಸ್ಟ್ ಪಾಸ್ ಆಗೋ ಸ್ಟೂಡೆಂಟ್ಸ್, ಫೇಲ್ ಸ್ಟೂಡೆಂಟ್ಸ್ ಏನೇನು ಕ್ರಮ ಕೈಗೊಂಡಿದ್ದೀರಾ ಹಿಂದಿನ ಎರಡು ಎಕ್ಸಾಮ್ಗಳಲ್ಲಿ? ಈಗ ಯಾರು ನಮ್ಮಲ್ಲಿ ನಾಟ್ ಕ್ಲಿಯರ್ಡ್ ಆಗೋದು ಆ ಮಕ್ಕಳಿದ್ದಾರೆ ಸರ್. ಅದ್ರಲ್ಲೂ ಆ ಮಕ್ಕಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಫಸ್ಟ್ ಎಕ್ಸಾಮ್ಗೆ ಅಪಿಯರ್ ಆಗಿ ಕೆಲವು ಸಬ್ಜೆಕ್ಟ್ ಎಲ್ಲ ಮಿಸ್ ಮಾಡ್ಬಿಟ್ಟಿದ್ರು ಸರ್. ಈಗಾಗಲೇ ಅವ್ರ ಮನೆಗಳಿಗೆ ಭೇಟಿ ಮಾಡಿ, ಪ್ರತ್ಯೇಕ ಮಗು ಮನೆಗೆ ಭೇಟಿ ಮಾಡಿ ಅವ್ರಿಗೆ ಪೇರೆಂಟ್ಸ್ ಕಳ್ಸಕ್ ತಯಾರಿದ್ರು. ಮಕ್ಕಳಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಸರ್. ಆದ್ರೆ ಮಕ್ಕಳು ಕರ್ಕೊ ಬಂದು ಆ ಶಾಲೆಗೆ ಟೀಚರ್ಸ್ ಮೇಲೆ ಕಂಪ್ಲೇಂಟ್ಸ್ ಇದೆಯಾ? ಇದೆ. ಸಚಿವರು ಈಗ ತಾನೇ ಹೇಳಿದ್ರು, ಸಚಿವರಿಗೆ ನೀವು ಪ್ರಾಮಿಸ್ ಮಾಡಿದ್ರಿ. ನೋಡಿ, ನೀವೀಗ ಏನ್ ಹೇಳ್ತಾ ಇದ್ದೀರಾ, ಮೊದಲನೇ ಎಕ್ಸಾಮ್ ಬಂದಿದ್ದಾರೆ, ಎರಡನೇ ಎಕ್ಸಾಮ್ ಬಂದಿಲ್ಲ, ಅವ್ರ ಮನೆಗಳಿಗೆ ಹೋಗ್ತಾ ಇದೀವಿ ಅಂತ. ಮತ್ತೆ ಹೆಂಗೆ 100% ರಿಸಲ್ಟ್ಸ್ ಕೊಡ್ತೀರಾ ನೀವು? ವೈ ಯು ಆರ್ ಲೈಯಿಂಗ್ ಥಿಂಗ್ಸ್? ಹೌದ್ ತಾನೆ? ಫೇಲ್ ಆಗೋರು 100 ಮಕ್ಳು ಇರ್ತಾರೆ. ಮೊದಲನೇ ಎಕ್ಸಾಮ್ 100 ಬರ್ದಿದ್ದಾರೆ, ಫೇಲ್ ಆಗಿದ್ದಾರೆ. 50 ಜನ ಎರಡನೇ ಎಕ್ಸಾಮ್ ಬಂದಿಲ್ಲ. ಈಗ ನೀವು ಮನೆಗಳಿಗೆ ವಿಸಿಟ್ ಮಾಡಿ ಅವ್ನು ಕರ್ಕೊಂಬರೋಂತ ಕೆಲಸ ಮಾಡ್ತಿದ್ದೀರಿ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಎರಡನೇ ಎಕ್ಸಾಮ್ಗೆ ಬಂದಿಲ್ಲ, ಮತ್ತೆ 3ನೇ ಎಕ್ಸಾಮು ಫೈನಲ್ ಎಕ್ಸಾಮ್ ಹೋಗ್ಬೇಕು ಅವರು. ಹೌದು, ಅವ್ರು ಬಂದೇ ಇಲ್ಲ ಅಂತ ಹೇಳಿದ್ಮೇಲೆ ಹೆಂಗ್ ಕೊಡ್ತೀರಾ ನೀವು 100% ರಿಸಲ್ಟ್ಸ್? ಹೌ ಇಟ್ ಇಸ್ ಪಾಸಿಬಲ್? ಸರ್, ಅವ್ರಿಗೆ ಏನಿದೆ ಅಂತ ಹೇಳಿದ್ರೆ ಫೇಲ್ ಆಗ್ಬಿಡ್ತೀವಿ ಅಂತ ಆ ಫಿಯರ್ ಆಗ್ಬಿಡ್ತದೆ ಸರ್. ಆ ಫಿಯರ್ ಇಂದ ಅವ್ರ ಎಕ್ಸಾಮ್ಗೆ ಮತ್ತೆ ಅವ್ರು ಫೇಲ್ ಆಗ್ತೀರಿ ಅಂತ ಅವ್ರ ಫಿಯರ್ ಇದ್ಮೇಲೆ ನೀವು 100% ರಿಸಲ್ಟ್ ಕೊಡ್ತೀರಿ ಅನ್ನೋ ಪ್ರಾಮಿಸ್ ಯಾಕೆ ಮಾಡ್ತೀರಾ? ಸರ್, ಕೊಡ್ತೀವಿ ಸರ್. How it is possible? Sir, I'm trying my level best. No. It is not at all accepted. ನಿನ್ನ ಪ್ರಶ್ನೆನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. One thing I'll tell you, how many of them fail ನ ನೀನು ಕ್ಲಾಸ್ ಅಲ್ಲಿ ಇಟ್ಕೊಂಡು, ಅಂದ್ರೆ ನೈಟ್ ಅಲ್ಲೇನೆ ಶಾಲೆಯಲ್ಲಿ ಇಟ್ಕೊಂಡು ಓದಿಸುವಂತದ್ದು ಎಷ್ಟು ಶಾಲೆಗಳಲ್ಲಿ ಮಾಡ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ವಿ, ನಮ್ಮ ಬೇರೆ 5 ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲಾ ತಾಲೂಕಲ್ಲಿ ಮಾಡ್ತಾರೆ, ಎಕ್ಸೆಪ್ಟ್ ಸ್ವಲ್ಪ KGF ಅಲ್ಲಿ ಮಾಡ್ತಾ ಇಲ್ಲ ಸರ್. ಮಿಕ್ಕಿದ್ದು ಈಗ ಕ್ಯಾಲೂರ್ ಶಾಲೆ, ಮತ್ತೆ ಮಾಲೂರಲ್ಲಿ ಮಾಡ್ತಾರೆ. ಮೆಂಟರ್ಸ್ ಮಾಡಿದ್ದೀರಾ?
ಸರ್ ಮೆಂಟಲ್ ಮಾಡಿದ್ದೀವಿ ಎಷ್ಟು ಜನಕ್ಕೆ ಎಷ್ಟು ಮಕ್ಕಳಿಗೆ ಮೆಂಟರ್ಸ್ ಮಾಡಿದ್ದೀರಾ? ಸರ್ ಎವ್ರಿ 10 ಸ್ಟೂಡೆಂಟ್ಸ್ಗೆ ಎಷ್ಟು ಟೀಚರ್ಸ್ ಇದಾರೆ ಅದಕ್ಕೆಲ್ಲ ಡಿವೈಡ್ ಮಾಡಿದ್ದೀವಿ. ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ಗೆ ಎಷ್ಟು ಜನ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಐಡೆಂಟಿಫೈ ಮಾಡಿ ಪ್ರತ್ಯೇಕವಾಗಿ ಟೀಚರ್ನ ಅಪಾಯಿಂಟ್ ಮಾಡಿ ಅವ್ರಿಗೆ ಕಲ್ಸ್ಕೊಡ್ತಾ ಇದ್ದೀರಾ? ಹಾ ಸರ್, ಈಗ ಮಿನಿಮಮ್ ಪಾಸಿಂಗ್ ಪ್ಯಾಕೇಜ್ ಮಾಡಿದ್ದೀವಿ ಸರ್. ಆ ಪ್ಯಾಕೇಜ್ ದಟ್ ಇಸ್ ಅ ಗವರ್ಮೆಂಟ್ ಡಿಸಿಷನ್. ಮಿನಿಮಮ್ ಪಾಸಿಂಗ್ ಏನ್ ಮೊನ್ನೆ ರೆಡ್ಯೂಸ್ ಮಾಡಿರೋ ಗವರ್ಮೆಂಟ್ ಡಿಸಿಷನ್, ದಟ್ ಇಸ್ ನಾಟ್ ಯುವರ್ ಡಿಸಿಷನ್. ಪ್ಯಾಕೇಜ್ ಪ್ರಕಾರ ಮೇಡಮ್, ನೀವು ಏನು ಆಕ್ಷನ್ ಪ್ಲಾನ್ ಮಾಡಿದ್ದೀರಿ, ಸ್ಟ್ರಾಟಜಿ ಏನು ಅದನ್ನ ಹೇಳಿ, ಪಾಯಿಂಟ್ಸ್ ಗಳನ್ನ. ಈಗಾಗಲೇ ನಾವು ಎಲ್ಲ ಅದೇ ಇವ್ರೆ ಅಲ್ವೇ ನೀವ್ ಈಗ ಏನಾಗಿದ್ದೀರಿ? DDPI ಹೊಸದಾಗಿ ಬಂದಿದ್ದಾರೆ ಸಚಿವರು. DDPI ಯಾವಾಗ? ಸರ್ ಬಂದು ಆಗಸ್ಟ್ ಲಾಸ್ಟ್ ವೀಕ್ ಬಂದು ಸರ್. ಆಗಸ್ಟ್ 8 ತಿಂಗಳಾಯ್ತು. ಏನಾಗಿ ಕೆಲ್ಸಕ್ಕೆ ಸೇರಿದ್ರಿ? ಏನ್ ನೀವು ಫಸ್ಟ್ ಇಲಾಖೆಗೆ ಸೇರಿದಾಗ ಏನಾಗಿದ್ರಿ? ಸರ್ ನಾನು ಪ್ರೊಬೇಷನರ್ ಆಗಿ ಸೇರಿದೆ ಸರ್. ವಾಟ್ ಪ್ರೊಬೇಷನರ್ ಮೀನ್ಸ್ ವಾಟ್? HM ಡೈರೆಕ್ಟ್ ಟೀಚರ್ KS ಮಾಡಿ ಟೀಚರ್ ತಾನೆ? ಅಲ್ಲ, HM ಡೈರೆಕ್ಟ್ ಎಲೆಕ್ಷನ್ ಆಯ್ತು, ಡೈರೆಕ್ಟ್ HM ಟೀಚರ್ ತಾನೆ ಸರ್? KPSC ಡೈರೆಕ್ಟ್ ಬೇರೆ. ಆಯ್ತು ಸರ್. Direct ಸೊ ಬಂದು. ವಾಟ್ ಟೀಚಿಂಗ್ ಫ್ಯಾಕಲ್ಟಿ ಟೀಚಿಂಗ್ ಪಾಠ ಹೇಳ್ಕೊಡಕ್ಕೆ ಬಂದಿದ್ದಲ್ವಾ? ಮತ್ತೆ ಮೇಸ್ಟ್ರುಗಳದೆಲ್ಲ ಸಮಸ್ಯೆ ನಿಮ್ಗೆ ಗೊತ್ತಿರ್ಬೇಕಲ್ಲ, ಯಾಕೆ ಅವ್ರಿಗೆ ಮೀಟ್ ಮಾಡಲ್ಲ ನೀವು? ಅವಳ ಕಂಪ್ಲೇಂಟ್ಸ್ ನಿಮ್ಮ ಮೇಲೆ ಅಂತ ನಮ್ಮ PS ಹೇಳ್ತಿದ್ದಾರೆ. ಸರ್ ನಮ್ಮಲ್ಲಿ ಯಾವ ಟೀಚರ್ಸ್ ಬಂದಿಲ್ಲ. ಈಗ ಪ್ರಾಬ್ಲಮ್ ಏನಿತ್ತು ಅಂತ ಹೇಳಿದ್ರೆ ಸರ್ ರೆಫರ್ ಮಾಡಿರೋರು ಆ ಟೀಚರ್ಸ್ ಅವ್ರಿಗೆ ಚಾರ್ಜ್ ಕೊಡಿ ಅಂತ ಹೇಳಿ ಬಂದಿದ್ರು ಸರ್. ಈಗ ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ. ಎಲ್ಲಾನು ಇಟ್ಕೊಂಡಿದ್ದೀರಂತಲ್ರಿ? ಅವ್ರು TADA ಕೊಡಲ್ಲ, ಅವ್ರು ಮೆಡಿಕಲ್ ಕೊಡಲ್ಲ, ಮತ್ತೆ ಮೇಸ್ಟ್ರುಗಳು ಹೋಗಿ ಓದಿಸೋದ್ರೆ ಹೆಂಗ್ ಓದಿರ್ತಾರೆ? ಯಾರ ಕನೆಕ್ಷನ್ಸ್ ಇರಲ್ಲ. ಆಯ್ತು, ತಾಲೂಕೆಲ್ಲ ಇಡೀ ಜಿಲ್ಲೆ ನೀವು ತಾನೆ? ಹೌದು ಸರ್, ತಾಲೂಕೆಲ್ಲ ಬಿಲ್ ಮಾಡಿದೀನಿ. ಯಾವ್ದು ಮೆಡಿಕಲ್ ಬಿಲ್ಸ್ ಪೆಂಡಿಂಗ್ ಇಲ್ಲ ಸರ್. ಅಕೌಂಟ್ ಮತ್ತೆ ಏನು ಸಿರಣ ಏನ್ ಮೆಡಿಕಲ್ ಬಿಲ್ ಇಲ್ಲ ಅಂತಾರಲ್ಲ ಇವರು? 12.25 ಕೋಟಿ ಇದುವರೆಗೂ ನಾನ್ ರಿಲೀಸ್ ಮಾಡಿಸಿದೀನಿ. FD ನಾನೇ ಖುದ್ದಾಗಿ ಓಡಾಡಿ. EM ಯಾರು ರೆಫರ್ ಮಾಡ್ತಾರೆ, ರೆಫರ್ ಮಾಡೋದು ಮೆಡಿಕಲ್ ಬಿಲ್ ರಿಲೀಸ್ ಮಾಡಿಸೋದಕ್ಕೆ ಎಲ್ಲ ಫೈಲು EM ಹತ್ರ ಸಾಕಷ್ಟು. ನನಗೆ ಅಸೋಸಿಯೇಷನ್ ಅವ್ರು ಹೇಳ್ದಂಗೆ ಸಾಕಷ್ಟು EM ಪ್ರೊಲಾಂಗ್ ಮಾಡ್ತಾಳೆ, ಕ್ವಿಕ್ ಆಗಿ ಕ್ಲಿಯರ್ ಮಾಡೋದಿಲ್ಲ, ಅಲ್ಲೇ ಇಟ್ಕೊಂಡಿರ್ತಾಳೆ. ಈಗ ಸರ್ ಇದು ನೋಡಿ ಸರ್, 2023ರಲ್ಲಿ ಶೇಕಡಾವಾರು 93.76. ಅದಾದ್ಮೇಲೆ 24 74.94%. 2025 ತಾವು ಈ ಜಿಲ್ಲೆಗೆ ಆಗಮಿಸಿದ್ಮೇಲೆ 68.37. ಯಾರು ರೆಸ್ಪಾನ್ಸ್ ಇದಕ್ಕೆ? ಹೂ ಇಸ್ ದ ರೆಸ್ಪಾನ್ಸ್ ಫಾರ್ ಇಟ್? ಇಲ್ಲ ಇದ್ದಲ್ಲಮ್ಮ, ಇದು ಹಣೆ ಬರ. ನಾವು ನೋಡಿದ್ದೀವಿ, ಹೊಸ ಕಾಲ ಬಂದಂಗೆ, ಹೊಸ ರೆವಲ್ಯೂಷನ್ಸ್ ಆದಂಗೆ ಹೊಸದ್ದು ಅನ್ವೇಷಣೆ ಆಗ್ತಾ ಇರ್ಬೇಕು. ಇದೇನಾ ನಿಮ್ಮ ಅನ್ವೇಷಣೆ? ಇದೇನಾ ನಿಮ್ಮ ರಿಸಲ್ಟು? 93% ಇದ್ದಿದ್ದು ಎಷ್ಟು ತಗೊಂಡ್ಬಂದಿದ್ದೀರಿ ಇವತ್ತಿನ ದಿನ? 68.37 ತಗೊಂಡ್ಬಂದಿದ್ದೀರಿ. ಇದೇನಾ ನಿಮ್ ಸಾಧನೆ? ಈ ವರ್ಷ ಜಾಸ್ತಿ ಕೊಡ್ತಾರೆ. ಇದೇನಾ ನಿಮ್ ಸಾಧನೆ ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ಕೊಡಿ. ಮತ್ತೆ ಹೇಳ್ತಾ ಇದ್ದೀನಿ, ಡೋಂಟ್ ಸ್ಪೀಕ್ ಲೈಕ್ ಪೊಲಿಟಿಷಿಯನ್. ಅದು ಲಾಸ್ಟ್ ಇಯರ್ ಸರ್. ಐ ವಾಸ್ ನಾಟ್ ದೇರ್ ಸರ್. ನೀವು ಬಂದ್ಮೇಲೆ ಆಗಿರೋದಮ್ಮ. ಇಲ್ಲ ಸರ್, ನಾನು ಆಯ್ಕೆ ಆಗಸ್ಟ್. ನೀವು ಬಂದ್ 1 ವರ್ಷ ಆಯ್ತಲ್ರಿ ಈಗ? ಆಗಸ್ಟ್ ಬಂದಿಲ್ಲ. ಎಕ್ಸಾಮ್ ಹ್ಯಾಪನ್ ಇನ್ ಮಾರ್ಚ್ ಅಲ್ಲಿ ಎಕ್ಸಾಮ್ ಬಂದಿದೆ ಸರ್. ಅಲ್ಲ ಇದು ಎಂಟೈರ್ ಅಲ್ಲ ಇದಾಯ್ತು. ನೀವು ಬಂದ್ಮೇಲೆ ಎಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿರೋದು. 68 ಆಮೇಲೆ ಸರ್ ಆಮೇಲೆ ಮಂತ್ರಿಗಳು ಸರ್ ಈಗ ನಾನು ನೋಡಿರೋ ಪ್ರಕಾರ ನಾನು ಸುಮಾರು ಮೀಟಿಂಗ್ ಮಾಡಿದ್ದೆ ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ. ನಾನು ಇವರು ಕೂಡ ಮಾತಾಡಿದ್ದೀನಿ. ಈಗ ನಮ್ಮಲ್ಲಿ ಏನ್ ಮಾಡಿದ್ವಿ ಅಂದ್ರೆ ರಾತ್ರಿ ಹೊತ್ತು ನಾನು ಕೂಡ ಹೋಗ್ತಾ ಇದ್ದೀನಿ. ಅಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಇವರು DDP ಕೂಡ 4-5 ಕಡೆ ಬಂದ ನೈಟ್ ರಾತ್ರಿ ಹೊತ್ತು ಮಕ್ಕಳೆಲ್ಲ ಒಂದ್ ಕಡೆ ಸೇರಿಸ್ಕೊಂಡು ಒಂದೊಂದ್ ಕಡೆ ಅದು ಟ್ಯೂಷನ್ ಕೊಡಂತ ಹೋದ್ವು. ಮಾಲೂರು ತಾಲೂಕು ಲಾಸ್ಟ್ ಪ್ಲೇಸ್ ಅಲ್ಲಿ ಇದ್ವಿ ನಾವು. ಕೋಲಾರ ಜಿಲ್ಲೆಯಲ್ಲಿ 6ನೇ ಪ್ಲೇಸ್ ಮಾಲೂರು. ಅದನ್ನ ಇಂಪ್ರೂವ್ ಮಾಡ್ಬೇಕು ಅಂತ ನಾನು ಈಗಾಗಲೇ ಸಭೆಗಳು ಮಾಡಿದ್ದೀನಿ. ಆ ಸಭೆಗಳು ಮಾಡಿದಾದ್ಮೇಲೆ ರಾತ್ರಿ ಹೊತ್ತು ಟ್ಯೂಷನ್ಸ್ ಮಾಡಿಸೋದು ಅಲ್ಲಿ ಜವಾಬ್ದಾರಿ ಕೊಟ್ಟಿದ್ದೀನಿ. ರಾತ್ರಿ ಹೊತ್ತು ಇವರು ಕೂಡ ನನ್ನ ಜೊತೆಯಲ್ಲಿ ಒಂದು 4-5 ಕಡೆ ಸುಮಾರು 9 ಗಂಟೆ 10 ಗಂಟೆ ರಾತ್ರಿವರೆಗೂ ಕೂಡ ಹಳ್ಳಿಗಳಿಗೆ ಬಂದಿದ್ದಾರೆ. ಪ್ರಯತ್ನ ಮಾಡಿ ಜಿಲ್ಲೆ ಒಂದು ಹೆಸರು ತನ್ನಿ. ತುಂಬಾ ಲಾಸ್ಟ್ ರಿಸಲ್ಟ್ ಅಲ್ಲಿ ಇದೀವಿ ನಾವು. ಏನಮ್ಮ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಅವರೇ ಹೊಟ್ಟೆ ಹಸ್ಕೊಂಡು ಅವ್ರಿಗೆ ದುಡ್ಡಿಲ್ಲ ಅಂದ್ರೆ ಹೆಂಗ್ ಮಕ್ಕಳು ಪಾಠ ಹೇಳ್ಕೊಡ್ತಾರೆ? ನಿಮ್ಗೆ ಏನ್ರಿ ಸಮಸ್ಯೆ? ಸರ್ಕಾರ ಕೊಡಕ್ ರೆಡಿ ಇದ್ರು ಯಾಕೆ ನೀವು ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ತಾ ಇಲ್ಲ? ಈಗ ಟೀಚರ್ಸ್ ರೆಪ್ರೆಸೆಂಟೇಟಿವ್ ಮಾಡೋದು ಪ್ರತಿನಿಧಿ ಅಲ್ಲಿದ್ದಾರೆ. ಅವ್ರ ಯಾಕೆ ಸುಮ್ನೆ ನಿಮ್ಮಲ್ಲೇ ಕಂಪ್ಲೇಂಟ್ ಮಾಡ್ತಾರೆ? ನೀವ್ಯಾಕೆ ನಾಟ್ ಪ್ರಾಪರ್ಲಿ ನಾಟ್ ರೆಸ್ಪಾಂಡಿಂಗ್? ಸರ್ ನಮ್ಮ ಹತ್ರ ಯಾವ್ದು ಆತರ ಮೆಡಿಕಲ್ ಬಿಲ್ಸ್ ಯಾವ್ದು ಪೆಂಡಿಂಗ್ ಇಲ್ಲ. ನಾಟ್ ಓನ್ಲಿ ಮೆಡಿಕಲ್, ಏನೇನೋ ಹೇಳಿದ್ರಲ್ಲ ಅವ್ರ ಸಮಸ್ಯೆಗಳು.
ಎಕ್ಸೆಪ್ಟ್ ಏನಿದೆ ಸರ್ ಚಾರ್ಜ್ಗೆ ಬಂದಿದ್ರು ಸರ್. ಸೊ ಬಿಕಾಸ್ ಈ ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ, ಬಿಕಾಸ್ ಆಫ್ ದಟ್ ಚಾರ್ಜ್ ಬಿಟ್ಬಿಡಮ್ಮ, ಚಾರ್ಜ್ ಬಿಟ್ಬಿಡಿ. That is not ಪ್ಲೀಸ್ that, ನೋಟ್ ಡೌನ್. that is ಏನ್ not an ಹೇಳಿದ್ರೆ issue. note down ಮಾಡ್ಕೊಳ್ಳಿ. ಚೇಂಜ್ ಯುವರ್ Don't Attitude. argue things, ma. ಚೇಂಜ್ ಯುವರ್ ಆಟಿಟ್ಯೂಡ್, Don't argue things because ಚೇಂಜ್ ಯುವರ್ ಆಟಿಟ್ಯೂಡ್. ಈಗ ಒಂದು ಉದಾಹರಣೆ ಹೇಳೋಣ. ನಮ್ಮ ಇವ್ರು ಹೇಳ್ತಾರೆ, ನೀವು ಬಂದ್ಮೇಲೆ ಕಂಡಕ್ಟ್ ಮಾಡಿರೋಂತ ಟೆಸ್ಟ್ ಅಲ್ಲಿ ಎಷ್ಟು ರಿಸಲ್ಟ್ಸ್ ಬಂದಿದೆ ಹೇಳ್ರಿ ಹೋದ್ರು. ಹೇಳಿ ಮೇಡಮ್, ಈಗ ನೀವೇ ಪ್ರಿಪರೇಟರಿ 1-2 ಹಾ. ಮಾಡಿದಿರಲ್ವಾ? ಹಾ ಸರ್, ನೀವು ಮಾಡಿರೋ ಪ್ರಿಪರೇಟರಿಯಲ್ಲೇ ಪಾಸ್ ಪರ್ಸೆಂಟೇಜ್ 75% ಇದೆ. ಹಾ ಸರ್. ಹಿಂಗೆ 100% ಬರ್ತಿದೆ. ಸರ್ ಈಗ ಥರ್ಡ್ ಪ್ರಿಪರೇಟರಿ ಈಗ ಆಯ್ತಮ್ಮ, ಫಸ್ಟ್ ಪ್ರಿಪರೇಟರಿ ಹೌದು ಸರ್. ಈಗ ನೀವು 75 ನೀವೇ ಮಾಡಿದ್ರೆ ನಂಬರ್ ಆಫ್ ಫೇಲ್ ಎಷ್ಟಿದೆ? 4340 ಇದೆ. ಎಷ್ಟಕ್ಕೆ? 70,000ಗೆ ಹೌದು ಸರ್. ಪ್ರಿಪರೇಟರಿಲಿ ನೀವ್ ಹೆಂಗೆ 100% ರಿಸಲ್ಟ್ ತರ್ತೀವಿ ಅಂತ ಹೇಳ್ತಾ ಇದ್ದೀರಿ? ನೀವೇ ಮಾಡಿರೋ ಪ್ರಿಪರೇಟರಿಯಲ್ಲಿ ನೀವೇ ಕೊಟ್ಟಿರೋ ರಿಸಲ್ಟ್ ಅಲ್ಲಿ ಹೌದು ಸರ್. ನೀವೇ ನಮಗೆ ಮಾಹಿತಿ ಕೊಟ್ಟಿರೋದ್ರಲ್ಲಿ ಇಷ್ಟಿದೆ, 75% ಇದೆ ನಂಬರ್ ಆಫ್ ಪಾಸ್. ಹೌದು ಸರ್. ಸರ್ ಈಗ 85% ಪ್ಲಸ್ ಆಗಿದೆ ಸರ್. ಈಗ ಬಂದಿರೋದು ರಿಸಲ್ಟ್ ಅನಾಲಿಸಿಸ್ ಮಾಡ್ತಾ ಇದ್ವಿ. ಥರ್ಡ್ ಪ್ರಿಪರೇಟರಿ ಥರ್ಡ್ ಪ್ರಿಪರೇಟರಿ 85 ಪ್ಲಸ್ ಆಗಿದೆ ಸರ್ ಬಂದಿರೋ ಶಾಲೆಗಳಿಗೆ ಅನಾಲಿಸಿಸ್ ಮಾಡಿದಾಗ. ಇನ್ನು ಉಳಿದಿದ್ದೆಲ್ಲ ಅನಾಲಿಸಿಸ್ ಮಾಡಿದ್ರೆ ನಿಯರ್ಲಿ 87-90 ವರೆಗೂ ಆಗುತ್ತೆ. ಅದು ಬೆಟರ್ ಮಾಡ್ರಿ. ಈಗ ನಿಮ್ಗೆ ಅಭಾಸ ಮಾಡಕ್ಕೆ ನಾವ್ ಯಾರು ಕೂತಿಲ್ಲ ಇಲ್ಲಿ. ನಾವು ನಿಮ್ಗೆ ಹೇಳ್ತಾ ಇರೋದು ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಯು ಚೇಂಜ್ ಯುವರ್ ಆಟಿಟ್ಯೂಡ್ ಓಕೆ ಮಾಡ್ಕೊಂಡು ಅವ್ರು ಏನೋ ಹೇಳಿದ್ರಲ್ಲ ಓಕೆ ಅದನ್ನ ಫಾಲೋ ಮಾಡಿ. ಓಕೆ ನೀವು ಈಗ ನಾವು ನೀವು ಆರ್ಗ್ಯುಮೆಂಟ್ ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಬರಲ್ಲಮ್ಮ. ಬೆಟರ್ ಏನಿದೆ ಮಕ್ಕಳು ಓದ್ಬೇಕು, ರಿಸಲ್ಟ್ ಬರ್ಬೇಕು, ಅದಕ್ಕೆ ಪ್ರಯತ್ನ ಪಡಿ. ಓಕೆ ಸರ್. ಸರ್ ಇವರು ಬರೀ 3 ಸ್ಕೂಲ್ಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಸರ್. ಒಂದು KPS ನಲ್ಲಿ ಬರೀ 71.95% ಆಫ್ ರಿಸಲ್ಟ್ ಇದೆ. ಇನ್ನೊಂದು GJF ಅನ್ನೋದು GAC ಗವರ್ಮೆಂಟ್ ಜೂನಿಯರ್ ಕಾಲೇಜ್ಗಳು ಕಂಪೋಸಿಟ್ ಇರುತ್ತಾನೆ ಇದು. ಹೌದು ವೇರ್ ದರ್ ಇಸ್ ಅ ಕಂಪೋಸಿಟ್ ಕಾಲೇಜ್, ಅಲ್ಲಿ 69% ವಿಚ್ ಇಸ್ ವೆರಿ ಲೋಯೆಸ್ಟ್. ಅದು ಬಿಟ್ರೆ ನಿಮ್ದು ಮೈನಾರಿಟಿ ವೆಲ್ಫೇರ್ 78.72 ಇದೆ. ಇದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯು ಶುಡ್ ಹ್ಯಾವ್ ಎ ಟಾರ್ಗೆಟೆಡ್ ಅಪ್ರೋಚ್. ಅಲ್ಲಿರ್ತಕ್ಕಂಥ ಟೀಚರ್ಸು, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆನಲ್ಲಿ ನೀವು ಫೋಕಸ್ಡ್ ಅಟೆನ್ಷನ್ ಕೊಟ್ಟು ನೀವು ಅವ್ರಿಗೆ ಹೆಚ್ಚು ಮೋಟಿವೇಟ್ ಮಾಡಿದ್ರೆ ರಿಸಲ್ಟ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತದೆ. ನೋಡಿ ಸರ್, ಇನ್ಸ್ಟೆಡ್ ಸೋಷಿಯಲ್ ಸೋಷಿಯಲ್ ವೆಲ್ಫೇರ್ ರಿಸಲ್ಟ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಓವರ್ ಆಲ್ ರಿಸಲ್ಟ್ಸ್ ಸೆಗ್ರಿಗೇಟ್ ಮಾಡಿ, ಪ್ರೈವೇಟ್, ಐಡೆಡ್, ಗೌರ್ಮೆಂಟ್ ಮೂರ್ದು ಸೆಗ್ರಿಗೇಟ್ ಮಾಡಿ ಹೇಳಿ. ಅಲ್ಲಿ ನೀವು ಎಲ್ಲಿ ನಿಲ್ತೀರ ಅಂತ ಗೊತ್ತಾಗುತ್ತೆ. ಇಲ್ಲಿ ಸೋಷಿಯಲ್ ವೆಲ್ಫೇರ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ 93+% ಇರೋದ್ರಿಂದ ಹೌದು ಸರ್. ಈಗ ನಿಮಗ್ ಮ್ಯಾಚ್ ಆಗ್ತಿದೆ. ಅದನ್ನ ಸಪರೇಟ್ ಹೊರಗಡೆ ತೆಗೆದ್ರೆ ನಿಮ್ ರಿಸಲ್ಟ್ ಇಟ್ ಇಸ್ ನಾಟ್ ಅಟ್ ಆಲ್ 75. ಸೆಪರೇಟ್ ಮಾಡಿದ್ವಿ ಹಾ. ಸರ್. ಪ್ರೈವೇಟ್ ಏಡೆಡ್ ಗೌರ್ಮೆಂಟ್ ಸಪರೇಟ್ ಹೇಳ್ರಿ. ಹಾ ಸರ್. ಸರ್ ಗವರ್ಮೆಂಟ್ ಫಸ್ಟ್ ಇದರಲ್ಲಿ ಎಕ್ಸಾಮ್ ನಲ್ಲಿ ಏಡೆಡ್ ಸ್ಕೂಲ್ಸ್ ಅಲ್ಲಿ ಜಸ್ಟ್ 39% ಬಂದಿತ್ತು ಸರ್. ಫಸ್ಟ್ ಅಲ್ಲಿ 21 ಬಂದಿತ್ತು, ದೆನ್ ಅಗೇನ್ 39 ಬಂತು ಸರ್. ಈ ಪರ್ಸೆಂಟೇಜ್ ಎಲ್ಲ ಸಪರೇಟ್ ಮಾಡಿದ್ವಿ ಸರ್. KPS ಸಪರೇಟ್ ತಗೊಂಡಿದ್ವಿ, ಅನಾಲಿಸಿಸ್ ಮಾಡಿದ್ವಿ. ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಸಪರೇಟ್ ಮಾಡಿದ್ವಿ. ಗೌರ್ಮೆಂಟ್ ಹೇಳಮ್ಮ. ಗವರ್ಮೆಂಟ್ ಜೂನಿಯರ್ ಕಾಲೇಜಸ್